ತರೀಕೆರೆ ತಾಲೂಕಿನ ತಾಳ್ಯ ಗ್ರಾಮದ ಶನಿವಾರ ಪವಾಡ ಪುರುಷ ಆಂಜನೇಯ ಸ್ವಾಮಿಯ ಮಹಾರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ರಥದ 4 ದಿಕ್ಕುಗಳಲ್ಲಿ ಭಾರೀ ಗಾತ್ರದ ಹೂವಿನ ಹಾರಗಳನ್ನು ಹಾಕಲಾಗಿತ್ತು. ಕೇಸರಿ ಬಣ್ಣದ ಬಟ್ಟೆ, ಬಾವುಟ, ಬಾಳೆಕಂದು, ಕಂಚಿನ ಕಳಸದಿಂದ ರಥವನ್ನು ಅಲಂಕರಿಸಲಾಗಿತ್ತು. ಆಂಜನೇಯ ಸ್ವಾಮಿಯನ್ನ ಛತ್ರಿ, ಚಾಮರ, ಶಬ್ದವಾದ್ಯಗಳೊಂದಿಗೆ ದೇವಾಲಯದಿಂದ ರಥ ಬೀದಿಯವರೆಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು. ತೇರು ಬೀದಿಯಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಜನರ ಹರ್ಷೋದ್ಗಾರಗಳ ನಡುವೆ ರಥದ ಮೇಲೆ ಪ್ರತಿಷ್ಠಾಪಿಸಲಾಯಿತು. ದೇವರು ರಥವೇರುತ್ತಿದ್ದಂತೆಯೇ ಭಕ್ತರ ಆಂಜನೇಯ ಸ್ವಾಮಿ ಪಾದಕ್ಕೆ ದೇವರು ರಥವೇರುತ್ತಿದ್ದಂತೆಯೇ ಭಕ್ತರು ಆಂಜನೇಯ ಸ್ವಾಮಿಯ ಪಾದಕ್ಕೆ ಜೈಕಾರ ಕೂಗಿದ್ರು. ರಥದ ಮೇಲೆ ಪ್ರತಿಷ್ಠಾಪಿತವಾದ ಆಂಜನೇಯನಿಗೆ ವಿವಿಧ ಪೂಜಾ ಕಾರ್ಯಗಳು ನೆರವೇರಿಸಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಥೋತ್ಸವದ ಕಾಲ ರಥಕ್ಕೆ ತೆಂಗಿನಕಾಯಿ ಸೇವೆ, ಉಯ್ಯಾಲೆ ಉತ್ಸವಗಳು ನಡೆದವು. ರಥೋತ್ಸವದ ನಂತರ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ಮನೆವು, ಉರುಳು ಸೇವೆ, ಪಾನಕ ಪೂಜೆ, ವಸಂತೋತ್ಸವ, ದೊಡ್ಡದೇ ಸೇವೆ ಮತ್ತಿತರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ ವಾಹಿನಿ.